ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅದರಲ್ಲಿ ನಾನು ನಿಮಗೆ ಡೀಟೇಲ್ಸ್ ಆಗಿ ಏನು ಹೇಳಿದೆ ಅಂದರೆ, ಸೊ ಯಾವ ತಾರೀಕಿಗೆ ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದೆ. ಸೊ ನಿನ್ನೆ 18ನೇ ತಾರೀಕಿಗೆ ಸಂಜೆಯಿಂದ ರಾತ್ರಿ 8-9 ಗಂಟೆ ಒಳಗಡೆ ಎಲ್ಲರ ಅಕೌಂಟ್ಗೂ ಪಿ ಎಮ್ ಸಮ್ಮಾನ್ ಕಿಸಾನ್ ಯೋಜನೆ ಏನು 2,000 ರೂಪಾಯಿ 17ನೇ ಕಂತು ಏನಿದೆ ಅದು ಎಲ್ಲರ ಅಕೌಂಟ್ಗೆ ಬಂದಿದೆ ಫ್ರೆಂಡ್ಸ್. ಅಮೌಂಟ್ ಬಂದಿಲ್ಲ ಅಂದರೆ 2,000 ರೂಪಾಯಿ ಪಿ ಎಮ್ ಕಿಸಾನ್ಗೆ 17ನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ, ಸೊ ಅವರೆಲ್ಲ ಒಂದ್ಸಲ ಹೋಗಿ ಅವರ ಹೆಸರಿನ ಲಿಸ್ಟ್ನ ಚೆಕ್ ಮಾಡಬೇಕಾಗಿರುತ್ತೆ. ಸೊ ಯಾರೆಲ್ಲ ಎಲಿಜಿಬಿಲಿಟಿ ಇದ್ದೀರಾ, ಸೊ ಅವರ ಲಿಸ್ಟನ್ನು ನೀವು ಹೋಗಿ ಒಂದ್ಸಲ ಚೆಕ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಿಮಗೆ ಲಾಸ್ಟ್ ಒಂದು ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇಕಾದರೆ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ. ನೀವು ಹೋಗಿ ನಿಮ್ಮ ಹೆಸರು ಆ ಲಿಸ್ಟ್ನಲ್ಲಿ ಇದೆ ಇಲ್ಲ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೋಬೇಕು. ಮತ್ತು ಒಂದು ವೇಳೆ ನಿಮ್ಮ ಹೆಸರು ಇದ್ದರೂ ನಿಮ್ಮ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಬಂದೇ ಬರುತ್ತೆ. ಒಂದು ವೇಳೆ ನಿಮ್ಮ ಹೆಸರಲ್ಲಿ ಅದರಲ್ಲಿ ಇಲ್ಲ ಆದರೂ ಅಮೌಂಟ್ ಕೂಡ ನಿಮಗೆ ಬಂದಿಲ್ಲ ಅಂದರೆ ನೀವೆಲ್ಲ ಏನು ಮಾಡಬೇಕು, ಅದನ್ನೇ ಆ ಇನ್ಫಾರ್ಮೇಷನ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ 9.3 ಅಂದರೆ 9.3 ಕೋಟಿ ರೈತರಿಗೆ ಸುಮಾರು 20,000 ಕೋಟಿವರೆಗೂ ನಿನ್ನೆ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅಂದರೆ ಪ್ರತಿಯೊಬ್ಬ ರೈತನಿಗೂ 2,000 ರೂಪಾಯಿ ಅಮೌಂಟ್ ಅವ್ರ ಖಾತೆಗೆ ಜಮಾ ಆಗಿದೆ ಪೂರ ನಮ್ಮ ಭಾರತದಲ್ಲಿ. ಸೊ ಯಾರೆಲ್ಲ ಅಮೌಂಟ್ ಬಂದಿಲ್ಲ ಅವರು ಏನು ಮಾಡಬೇಕು ಅಂದರೆ, ಈಗ ಯಾರಿಗೆಲ್ಲ ಲಿಸ್ಟ್ನಲ್ಲಿ ಹೆಸರು ಇದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡೋದಕ್ಕೆ ಹೇಳಿದ್ದೆ. ಸೊ ಚೆಕ್ ಮಾಡಿದಾಗ ನಿಮ್ಮ ಹೆಸರು ಅದರಲ್ಲಿ ಇದ್ದರೆ ನಿಮಗೆ ಲೇಟಾಗಿ ಬರುತ್ತೆ, ಆದರೆ ನಿಮಗೆ ಬಂದೇ ಬರುತ್ತೆ ಫ್ರೆಂಡ್ಸ್. ಆದರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿಲ್ಲ, ಅದು ನಿಮ್ಮ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ನೀವು ಒಂದು ಸಲ ಹೋಗಿ ಕೃಷಿ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕಾಗಿರುತ್ತೆ. ಸೊ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, KYC, ಬ್ಯಾಂಕ್ ಅಕೌಂಟ್ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಏನಾದರೂ ನಿಮ್ಮ ಸಮಸ್ಯೆ ಆಗಿರ್ಬೋದು, ನಿಮ್ಮ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಸೊ ಏನಾದರೂ ಆಗಿರ್ಬೋದು, ನೀವು ಒಂದು ಸಲ ಹೋಗಿ ನಿಮ್ಮ ಲಿಸ್ಟ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಲಿಸ್ಟ್ ಹೆಸರಿನಲ್ಲಿ ಇಲ್ಲ ಅಂದರೆ ನೀವು ಹೋಗಿ ಒಂದು ಸಲ ಕೃಷಿ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ 17ನೇ ಇನ್ಸ್ಟಾಲ್ಮೆಂಟ್ ಏನಿದೆ, 17ನೇ ಕಂತು ಏನಿದೆ ಆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಮಾಹಿತಿ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು. ಈ ಮಾಹಿತಿ ಹೇಗೆ ಅನಿಸ್ತಂತ ನೀವು ಕಮೆಂಟ್ ಮಾಡಿ ನಮ್ಮ ಮುಖಾಂತರ ನಮಗೆ ತಿಳಿಸ್ಬೋದು. ಮತ್ತು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನೆಕ್ಸ್ಟ್ ವಿಡಿಯೋನೊಂದು ಅದೇ ರಿಲೇಟೆಡ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.